ದೇವರೇ ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ಈ ಸಮಯದಲ್ಲಿ ಕರ್ತನೆ ವಾಕ್ಯ ಭಾಗಕ್ಕೆ ಹೋಗುವಾಗ ಸ್ವಾಮಿ ದೇವರಾತ್ಮನೇ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ ಅಪ್ಪ. ನೀವು ಬಂದು ಸ್ವಾಮಿ ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳುವಾಗೆ ನಿನ್ನ ಮಾತುಗಳ ಅನುಸಾರವಾಗಿ ನಾವು ಆಸಕ್ತಿಯಿಂದ ಜೀವಿಸಲಿಕ್ಕಾಗುತ್ತೆ ದೇವರೇ. ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸಬೇಕೆಂಬುದಾಗಿ, ಕೇಳುವಂತ ಎಲ್ಲ ಮಕ್ಕಳನ್ನು ನೀನು ಆಶೀರ್ವದಿಸಬೇಕೆಂಬುದಾಗಿ, ಬಲಪಡಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್ ಆಮೆನ್. ದೇವರ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಾಂಶ ಏನಂದ್ರೆ, ಯೇಸು ನಿನ್ನನ್ನು ರಕ್ಷಿಸಬೇಕಾ? ಯೇಸು ನಿನ್ನನ್ನು ರಕ್ಷಿಸಬೇಕಾ? 91ನೇ ಕೀರ್ತನೆ 14ನೇ ವಚನ. 14ನೇ ವಚನದಲ್ಲಿ 2 ಭಾಗ ನಾವು ಧ್ಯಾನ ಮಾಡ್ಕೊಳ್ಳೋಣ. ಮೊದಲನೇ ಭಾಗ 91ನೇ ಕೀರ್ತನೆ 14ನೇ ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಅಂದ್ರೆ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸ. ಅಂದ್ರೆ ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರ್ತೋ ಅವರನ್ನ ದೇವರು ರಕ್ಷಿಸ್ತಾನೆ. ಯಾವ ರೀತಿ ರಕ್ಷಿಸ್ತಾನೆ? ಈ ಲೋಕದಲ್ಲಿ ಎಲ್ಲ ಬರುವಂತ ಎಲ್ಲ ಕಷ್ಟಗಳಲ್ಲಿ, ಶ್ರಮೆಗಳಲ್ಲಿ, ಶೋಧನೆಗಳಲ್ಲಿ, ಪ್ರತಿಯೊಂದರಲ್ಲಿ ದೇವರು ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ ಅವ್ರನ್ನ ಮಾತ್ರ ನಾನು ರಕ್ಷಿಸ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ರಕ್ಷಣೆ ಬೇಕಂದ್ರೆ, ನಮಗೆ ರಕ್ಷಣೆ ಬೇಕಂದ್ರೆ ಈ ಲೋಕದಲ್ಲಿ ಸೈತಾನ ಅನೇಕ ವಿಧಗಳಲ್ಲಿ ಸಮಸ್ಯೆಗಳು ತರ್ತಾನೆ, ರೋಗಗಳು ತರ್ತಾನೆ, ಕುಟುಂಬಗಳಲ್ಲಿ ಸಮಸ್ಯೆಗಳು ತರ್ತಾನೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆಗಳು ತರ್ತಾನೆ, ಅಕ್ಕಪಕ್ಕದಲ್ಲಿ ಸಮಸ್ಯೆಗಳು ತರ್ತಾನೆ. ಎಲ್ಲ ಸಮಸ್ಯೆಗಳಿಂದ ನಮಗೆ ರಕ್ಷಣೆ ಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರೆ ದೇವರನ್ನ ಆಸಕ್ತಿಯಿಂದ ಆರಾಧಿಸೋರಾಗಿರ್ಬೇಕು. ನಾವು ರಕ್ಷಣೆ ಬೇಕಾದ್ರೆ ಆಸಕ್ತಿಯಿಂದ ದೇವರನ್ನ ಆರಾಧಿಸಬೇಕು. ಈ ಬೈಬಲ್ ಅಲ್ಲಿ ನಾವು ನೋಡುವಾಗ 35ನೇ ಕೀರ್ತನೆಯಲ್ಲಿ 28ನೇ ವಚನ ಏನ್ ಹೇಳುತ್ತೆ? 35ನೇ ಕೀರ್ತನೆ 28ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲೇನ್ ಬರೆಯಲ್ಪಟ್ಟಿದೆ ಅಂದ್ರೆ, ನನ್ನ ನಾಲಿಗೆಯು ನಿನ್ನ ನೀತಿಯನ್ನು ಮಹಿಮೆಯನ್ನು ದಿನವೆಲ್ಲ ವರ್ಣಿಸುವುದು. ನೋಡ್ರಿ, ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನನ್ನ ನಾಲಿಗೆಯು ನಿನ್ನ ನೀತಿಯನ್ನು ಮಹಿಮೆಯನ್ನು ದಿನವೆಲ್ಲ ವರ್ಣಿಸುವುದು. ಅಂದ್ರೆ ದೇವರಿಂದ ನಮ್ಮ ರಕ್ಷಣೆ ಸಿಗ್ಬೇಕಂದ್ರೆ ನಮ್ಮ ನಾಲಿಗೆಯಲ್ಲಿ ಯಾವಾಗ್ಲೂ ಹಿತ ನುಡಿಗಳು ಇರಬೇಕು. ದೇವರು ಮಾಡುವಂತ ಕಾರ್ಯಗಳನ್ನು ಧ್ಯಾನ ಮಾಡಬೇಕು. ದೇವರು ಮಾಡಿರುವಂತ ಅದ್ಭುತಗಳಿಗಾಗಿ ದೇವರ ನಾಮನ ಮಹಿಮೆ ಪಡಿಸಬೇಕು. ಅದನ್ನ ಹೇಳ್ತಾ ಇದ್ದಾನೆ, ನನ್ನ ನಾಲಿಗೆಯು ನಿನ್ನ ನೀತಿಯನ್ನು ಮಹಿಮೆಯನ್ನು ವರ್ಣಿಸುವುದು. ಅಂದ್ರೆ ದೇವರೇ ನೀನ್ ಮಾಡಿರೋ ಪ್ರತಿಯೊಂದು ಕಾರ್ಯಗಳನ್ನ ನನ್ನ ನಾಲಿಗೆ ವರ್ಣಿಸ್ತದೆ, ನನ್ನ ನಾಲಿಗೆ ನಿನ್ನ ವರ್ಣಿಸ್ತದೆ ಅಂತ ಹೇಳ್ತಾ ಇದೆ. ಮತ್ತು 71ನೇ ಕೀರ್ತನೆಯಲ್ಲಿ ಕೂಡ ನಾವು ನೋಡುವಾಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? 71ನೇ ಕೀರ್ತನೆ 8ನೇ ವಚನದಲ್ಲಿ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ನೋಡ್ರಿ, ಹಲ್ಲೆಲೂಯಾ, ದೇವರ ನಾಮ ಸ್ತೋತ್ರವಾಗ್ಲಿ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದು ಇಲ್ಲ. ಅನೇಕರ ಬಾಯಲ್ಲಿ ದೇವ್ರ ಪದಗಳೇ ಬರೋದಿಲ್ಲ, ದೇವ್ರ ಮಾತುಗಳೇ ಬರೋದಿಲ್ಲ, ದೇವ್ರ ಹಾಡುಗಳೇ ಬರೋದಿಲ್ಲ. ಅವ್ರ ಬಾಯಿ ತೆರೆದ್ರೆ ಎಲ್ಲ ಹೊಲಸು ಮಾತು, ಹುಜ್ಜೋತೆ ಮಾತು, ಹುಚ್ಚು ಮಾತುಗಳು, ಈ ರೀತಿಯಾಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ಕೀರ್ತನೆಗಾರನು ಏನ್ ಹೇಳ್ತಾ ಇದ್ದಾನಂದ್ರೆ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಅಂದ್ರೆ ದೇವರು ಎಷ್ಟು ಒಳ್ಳೆಯವನು, ಆತನ ಎಂತ ಒಂದು ಘನತೆ ಇದೆ, ಆತನು ಯಾವ್ಯಾವ ರೀತಿಯಲ್ಲಿ ನಮ್ಮನ್ನ ರಕ್ಷಿಸ್ತಾ ಬರ್ತಾ ಇದ್ದಾನೆ, ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಬರುವಂತ ಎಲ್ಲ ಅಪಾಯಗಳಿಂದ ಯಾವ ರೀತಿ ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿ ದೇವರನ್ನ ಘನಪಡಿಸೋದು. ಆತನೇನ್ ಹೇಳ್ತಾ ಇದ್ದಾನೆ? ನನ್ನ ಬಾಯಲ್ಲಿ ಏನ್ ಹೇಳ್ತಾ, ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನು ಹೊಡಿಸುತ್ತಿರುವೆನು. ಅಂದ್ರೆ ದೇವರನ್ನ ಪ್ರತಿಯೊಬ್ಬರು ಎಲ್ಲಾ ಸಮಯದಲ್ಲಿ ಕೆಲಸಗಳು ಮಾಡುವ ಕೂಡ ದೇವರಿಗೆ ಸ್ತೋತ್ರ ಸಲ್ಲಿಸಬಹುದು, ದೇವರೊಟ್ಟಿಗೆ ಮಾತನಾಡಬಹುದು, ದೇವರೊಟ್ಟಿಗೆ ಆರಾಧನೆ ಮಾಡಬಹುದು. ಆತನ ಘನತೆಯನ್ನ ಹೊರಡಿಸ್ತಾರೆ. ಒಂದೊಂದು ಸಾರಿ ಒಂದೊಂದು ಸೆಕೆಂಡ್ ಅಲ್ಲಿ ದೇವರು ನಮ್ಮನ್ನು ರಕ್ಷಿಸ್ತಾರೆ. ಒಂದೊಂದು ಸಾರಿ ಎಲ್ಲೋ ಹೋಗ್ಬೇಕಾದ್ರೆ
ನಾವು ನಮ್ ಪಾಡಿಗೆ ಹೋಗ್ತಾ ಇರ್ತೀವಿ. ಯಾವುದೋ ಒಂದು ರೀತಿಯಲ್ಲಿ ಒಂದು ಕಲ್ಲು ಎಳ್ಕೊಳ್ಳೋದು, ಎಲ್ಲ ಸಡನ್ ಆಗಿ ಏನೋ ಒಂದು ಬೈಕ್ ಬರೋದು, ಎಲ್ಲ ಸಡನ್ ಆಗಿ ಏನೋ ಒಂದು ಮರ ಬೀಳೋದು, ಏನೇನೋ ಆಗ್ತಾ ಇರ್ತದೆ. ಒಂದೊಂದು ಸೆಕೆಂಡ್ ಅಲ್ಲಿ ಕೂಡ ದೇವರು ನಮ್ಮನ್ನು ರಕ್ಷಿಸ್ತಿರುವುದಂದ್ರೆ ಆತನ ನಾವೇನ್ ಮಾಡ್ಬೇಕು? ಘನಪಡಿಸ್ಬೇಕು, ಆತನ ನಾಮನ ಮಹಿಮೆ ಪಡಿಸ್ಬೇಕು. ಅದ 15ನೇ ವಚನ ನೋಡ್ರಿ, 71:15ನೇ ವಚನ ಏನ್ ಹೇಳುತ್ತೆ? ನನ್ನ ಬಾಯಿ ನಿನ್ನ ನೀತಿಯನ್ನು ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಿರುವುದು. ಆದರೂ ಅವುಗಳ ವಿವರಣೆ ನನಗೆ ಅಸಾಧ್ಯ. ಏನ್ ಹೇಳ್ತಾರೆ? ನನ್ನ ಬಾಯಿ ನಿನ್ನ ನೀತಿಯನ್ನು ರಕ್ಷಣೆಯನ್ನು, ಅಂದ್ರೆ ನೀನು ಒಂದೊಂದು ಕ್ಷಣ ಒಂದೊಂದು ಗಳಿಗೆ ನನ್ನ ರಕ್ಷಣೆ ಮಾಡ್ತೀಯಲ್ಲ, ಆ ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಿರುವುದು. ಒಂದು ಸಾರಿ ನಾನು ಒಂದು ಬೈಕ್ ಅಲ್ಲಿ ಯಾರ್ದೋ ಬೇರೆಯವ್ರ ಬೈಕ್ ಇಸ್ಕೊಂಡು ಹೋದ, ಅರ್ಜೆಂಟ್ ಎಲ್ಲೋ ಹೋಗ್ಬೇಕಾಯ್ತು ಚಿಕ್ಕಬಳ್ಳಾಪುರದಲ್ಲಿ. ಆ ಬೈಕ್ ಇಸ್ಕೊಂಡು ಇನ್ನು ಹೊಸದಾಗಿ ನಾನು ಓಡಿಸ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ಅಂತ ಸಂದರ್ಭದಲ್ಲಿ ಬೈಕ್ ಕೇಳಿದ್ರೆ ಕೊಟ್ಬಿಟ್ರು. ನಾನೇನ್ ಮಾಡ್ದೆ ಅಂದ್ರೆ, ಅವನು ರೋಡಲ್ಲಿ ಹೋಗ್ತಾ ಇದ್ದ, ಅವ್ನು ನೇರವಾಗಿ ಹೋಗ್ತಾ ಇದ್ದಾನೆ ಬಿಡ ಅಂತ ಹೇಳಿ ನಾನೇನ್ ಮಾಡ್ದೆ, ನಾನು ಅಲ್ಲಿ ಕ್ರಾಸ್ ಆಗ್ಬೇಕಾಯ್ತು. ಕ್ರಾಸ್ ಆಗೋಂತ ಸಂದರ್ಭದಲ್ಲಿ ನಾನೇನ್ ಮಾಡ್ದೆ, ಗಾಡಿ ಅವನ ಪಕ್ಕದಲ್ಲಿ, ಆಲ್ರೆಡಿ ಲೆಫ್ಟ್ ಅಲ್ಲಿ ಹೋಗ್ಬಾರ್ದು, ಅವ್ನ್ ರೈಟ್ ಅಲ್ಲಿ ಹೋಗ್ತಾ ಇದ್ದಾನೆ, ನಾನು ಲೆಫ್ಟ್ ಅಲ್ಲಿ ಹಂಗೆ ಟರ್ನ್ ಆಗ್ಬಿಡಾನಂತ ನಾನು ಲೆಫ್ಟ್ ಅಲ್ಲಿ ಹೋಗ್ಬಿಟ್ಟ, ಟರ್ನ್ ಮಾಡ್ಬಿಟ್ಟು ಅವನು ಲೆಫ್ಟ್ ಬಂದ್ಬಿಟ್ಟ. ಅವನು ಅಲ್ಲೇ ಕ್ರಾಸ್ ಆಗ್ಬೇಕು. ಹೇಗಾಯ್ಗೋಯ್ತಂದ್ರೆ ಒಂದು ಸೆಕೆಂಡ್ ಅಲ್ಲೇ ನನ್ನ ತಪ್ಪಿಸ್ಕೊಂಡಿದ್ದೇನೆ ಅಲ್ಲಿ. ಇಲ್ಲಾಂದ್ರೆ ನಾನು ಲಾರಿ ಫ್ರಂಟ್ ವೀಲ್ಗೆ ಬೀಳ್ಬೇಕಾಯ್ತು, ಟಚ್ ಆಗಿದ್ರೆ ಬಿದ್ದೋಗ್ತಾ ಇತ್ತು. ಹಾಗಾಗಿ ಅವನು ರೈಟ್ ಸೈಡ್ ಕೂತಿರ್ತಾನೆ ಲಾರಿಯಲ್ಲಿ, ನಾನು ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀನಿ. ಅವನು ಅಬ್ಸರ್ವ್ ಮಾಡ್ಲಿಲ್ಲ, ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಸೆಕೆಂಡ್ ಅಲ್ಲಿ ನಾನು ಅವರು ದೇವ್ರಿಗೆ ಎಷ್ಟು ಸ್ತೋತ್ರ ಹೇಳಿದ್ದೇನೆ ಅಂದ್ರೆ, ಆ ನಿಜವಾಗ್ಲು ಅಂದ್ರೆ ಭಯ ಅಂದ್ರೆ ಎಂತ ಭಯ ಬಂತಂದ್ರೆ, ಗಾಡಿ ಬೇರೆಯವ್ರದ್ದು ಮತ್ತೆ ಅಪಘಾತಕ್ಕೀಡಾಗಿದ್ರೆ ಎಷ್ಟೋ ಅನಾಹುತ ಆಗ್ತಾ ಇತ್ತು, ಇಲ್ಲ ಸಾಯ್ಬೇಕಾಯ್ತು. ಆದ್ರೆ ಇಲ್ಲಿ ಹೇಳ್ತಾ ಇದ್ದೇನೆ, ನಿನ್ನ ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಿರುವೆನು, ಅದನ್ನ ವಿವರಿಸಲು ನನಗೆ ಅಸಾಧ್ಯ. ಅಂದ್ರೆ ಒಂದೊಂದು ಗಳಿಗೆ ಕೂಡ ದೇವರು ನಮ್ಮನ್ನು ರಕ್ಷಿಸ್ತಾ ಇರ್ತಾನೆ, ಒಂದೊಂದು ಸೆಕೆಂಡ್ ಕೂಡ ನಮ್ಮ ರಕ್ಷಿಸ್ತಾ ಇದ್ದಾನೆ. ನಾವು ಹೋಗ್ತಾ ಇರ್ತೀವಿ, ನಮ್ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಇದ್ವಿ, ನಮ್ಗೆ ಊಹೆ ಕೂಡ ಬಂದಿರಲ್ಲ, ನಮ್ಮ ಯಾವುದೇ ರೀತಿ ಊಹೆ ಕೂಡ ಇರೋದಿಲ್ಲ. ಅನೇಕ ಸಾರಿ ಪಾಪ ನಾವು ಹೋಗುವಾಗ ಕೆಲವರು ಅನೇಕ ಸಾರಿ ಈ ರೀತಿ ಅಪಘಾತಗಳಾಗೋದನ್ನ, ಕಾರಲ್ಲಿ ಹೋಗ್ತಾ ಇರ್ತಾರೆ, ಕಾರಲ್ಲಿ ಹೋಗೋರ್ಗೆ ಏನಾಗುತ್ತೆ, ಕಾರಲ್ಲಿ ಹೋಗೋರ್ಗೆ ಮರಗಳು ಬಿದ್ದು, ಇಲ್ಲಿ ಯಾವುದೋ ಒಂದು ಗಾಡಿಗಳು ಬಂದು ಗುದ್ದಾಕಿ ಎಷ್ಟೋ ಪ್ರಾಣಗಳು ಹೋಗ್ತಾ ಇರ್ತದೆ. ಆದ್ರಿಂದ ದೇವ್ರು ಏನ್ ಹೇಳ್ತಾ ಇದ್ದಾನೆ, ಈ ಕೀರ್ತನೆಗಾರನು ನಿನ್ನ ನೀತಿಯನ್ನು, ಅಂದ್ರೆ ನಿನ್ನ ಒಳ್ಳೆಯತನ, ನೀತಿ ಅಂದ್ರೆ ಒಳ್ಳೆಯತನ, ನಿನ್ನ ಒಳ್ಳೆಯತನದಿಂದ ನನ್ನ ರಕ್ಷಿಸೋದ್ರಿಂದ ನನ್ನ ಬಾಯಿ ನಿನ್ನ ಹಗಲೆಲ್ಲ ಹೊರಡಿಸ್ತಾ ಇರ್ತದೆ. ಮತ್ತು ಈ 24ನೇ ವಚನದಲ್ಲಿ ಕೂಡ ಏನ್ ಹೇಳ್ತಾ ಇದ್ರು ನೋಡಿ, ನನ್ನ ಕೇಡಿಗೆ ಪ್ರಯತ್ನಿಸಿದವರು ಆಶಾಭಂಗಪಟ್ಟು ಅವಮಾನ ಹೊಂದಿದ್ದಾರೆ. ಆದುದರಿಂದ ನನ್ನ ನಾಲಿಗೆಯು ದಿನವೆಲ್ಲ ನಿನ್ನ ನೀತಿ ಸಾಧನೆಯನ್ನು ವರ್ಣಿಸುತ್ತಿರುವುದು. ನೋಡ್ರಿ, ನಿನ್ನ ನೀತಿ ಸಾಧನೆಯನ್ನು, ನನ್ನ ನಾಲಿಗೆ ದಿನವೆಲ್ಲ ನಿನ್ನ ನೀತಿ ಸಾಧನೆಯನ್ನು ವರ್ಣಿಸುತ್ತಿರು. ಒಂದೊಂದು ಕಡೆ ನಾವು ಓದುವಾಗ ಕೂಡ ಒಂದೊಂದು ಅರ್ಥ ಇದೆ. ಇಲ್ಲಿ 8ನೇ ವಚನ ನೋಡಿದ್ರೆ ಘನತೆ ಅಂತ ಹೇಳ್ತಾ ಇದೆ, 15ನೇ ವಚನ ನೀತಿ ರಕ್ಷಣೆ ಅಂತದೆ, 3ನೇದು ನೀತಿ ಸಾಧನೆ. ಅಂದ್ರೆ ದೇವರು ಒಂದೊಂದು ಕಾರ್ಯದಲ್ಲಿ ಕೂಡ ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ, ರಕ್ಷಿಸ್ತಾ ಇದ್ದಾನೆ. ಅದಕ್ಕೆ ಕೀರ್ತನೆಗಾರನು ಎಷ್ಟು ಬಹಳ ಚೆನ್ನಾಗಿ ಆತನ್ನು ವಿವರಿಸಿದ್ದಾನೆ ನೋಡ್ರಿ. ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ದೇವರನ್ನ ಘನಪಡಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು. ಖಂಡಿತವಾಗ್ಲೂ ನಮ್ ದೇವರೇನಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ, ನಮ್ ರಕ್ಷಿಸುವ ಆತನಾಗಿದ್ದಾನೆ. ಹಾಗಾಗಿ ಅಂತ ದೇವಾದಿ ದೇವರಿಗೆ ನಾವು ಸ್ತುತಿ ಸ್ತೋತ್ರ ಸಲ್ಲಿಸಬೇಕು, ಆತನ ನಾವು ಘನಪಡಿಸಬೇಕು. ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ, ಅಂದ್ರೆ ನಾವು ದೇವರನ್ನ ಆರಾಧನೆ ಮಾಡುವುದು, ದೇವರ ಸ್ತುತಿಸುವುದು, ದೇವರ ನಮ್ಮನ್ನು ಮಹಿಮೆ ಪಡಿಸುವಾಗ ದೇವರೇನ್ ಮಾಡ್ತಾನೆ, ನಮ್ಮನ್ನು ರಕ್ಷಿಸ್ತಾನೆ. 55ನೇ ಕೀರ್ತನೆ 17ನೇ ವಚನ ಏನ್ ಹೇಳ್ತದೆ, 55:17ನೇ ವಚನ ಏನ್ ಹೇಳ್ತಂದ್ರೆ, ತ್ರಿಕಾಲದಲ್ಲಿಯೂ ಫಲಿಸುತ್ತಾ ಮೊರೆ ಇಡುವೆನು. ಆತನು ಹೇಗೋ ನನ್ನ ಮೊರೆಯನ್ನು ಕೇಳಿ, ನನ್ನ ವಿರೋಧಿಗಳು ಅನೇಕವಿದ್ದರೂ ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಆಮೆನ್, ಹಲ್ಲೆಲೂಯಾ. ನೋಡ್ರಿ ಏನ್ ಹೇಳ್ತಾರೆ, ತ್ರಿಕಾಲದಲ್ಲಿ ಹಂಬಲಿಸುತ್ತಾ ಮೊರೆ ಇಡುವೆನು. ಆತನು ಹೇಗೂ ಕೇಳಿ, ನನ್ನ ಮೊರೆಯನ್ನು ಕೇಳಿ, ನನ್ನ ವಿರೋಧಿಗಳು ಅನೇಕರಿದ್ದರು
ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಆಮೇನ್, ಹಲ್ಲೆಲೂಯಾ. ಅಂದ್ರೆ ಪ್ರತಿಯೊಬ್ಬರಿಗೂ ವಿರೋಧಿಗಳಿದ್ದಾರೆ ಇಲ್ಲಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ವಿರೋಧಿಗಳಿರ್ತಾರೆ. ಅನೇಕ ಕುಟುಂಬಗಳಲ್ಲಿ ಏನೋ ಕುಟುಂಬದಲ್ಲೇ ಇರ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಮೈಸೂರು ಕಡೆ ಮಗ ತಾಯಿನನ್ನು ಕೊಂದುಬಿಟ್ಟು, ಮಗನೇ ತಾಯಿಯನ್ನು ಕೊಂದುಬಿಟ್ಟು ಹೋಗಿ ಎಲ್ಲೋ ಬೇರೆ ಕಡೆ ಬಚ್ಚಿಟ್ಕೊಂಡಿದ್ದಾನೆ. ಇನ್ನ ಬೆಳಗ್ಗೆ ನಾನು ಒಂದು ನೋಡ್ತಾ ಇದ್ದೆ, ಬೆಂಗಳೂರಲ್ಲಿ ಒಬ್ಬ ಯೌವನಸ್ಥ ಆಕೆನ ಕೊಂದುಬಿಟ್ಟು ಸೂಟ್ ಕೇಸಲ್ಲಿ ಹಾಕ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಅಲ್ಲಿ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ನೋಡ್ರಿ, ದೇವರು ಯಾವ ರೀತಿ ರಕ್ಷಿಸ್ತಾನೆ. ಅದಕ್ಕೆ ಅವತ್ತನ ಕೀರ್ತನೆಗಾರನ ಹೇಳ್ತಾನೆ, ದಿನವೆಲ್ಲ ತ್ರಿಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸಮಯದಲ್ಲಿ ನಿನ್ನನ್ನ ಮರೆ ಇಡ್ತೇನೆ. ನನ್ನ ಪ್ರಾರ್ಥನೆ ನೀನ್ ಕೇಳಿ ಏನ್ ಮಾಡ್ತೀಯ, ನನ್ನ ವಿರೋಧಿಗಳು ಅನೇಕರಿದ್ರು, ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ನೀನ್ ಇಡ್ತೀಯ. ಆದ್ರಿಂದ ನಾವು ಪ್ರಾರ್ಥಿಸುವಾಗ ದೇವ್ರು ಏನ್ ಮಾಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ನಾವು ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಕಾಪಾಡ್ತಾನೆ. 119ನೇ ಕೀರ್ತನೆಯಲ್ಲಿ ಕೂಡ 164ನೇ ವಚನ ಏನ್ ಹೇಳುತ್ತೆ? 119, 164ನೇ ವಚನ. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ಆಮೆನ್, ಹಲ್ಲೆಲೂಯಾ. ಏನಂತೆ? ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡ್ತೇನಂತಂದ್ರೆ, ದೇವರು ಮಾಡಿರೋ ಕಾರ್ಯಗಳಿಗೆ ದೇವರನ್ನ 7 ಸಾರಿ ದಿನಕ್ಕೆ ಕೊಂಡಾಡ್ತಾನಂತೆ. ಯಾರು? ದಾವೀದು. ಕೀರ್ತನೆಗಾರನು ತ್ರಿಕಾಲದಲ್ಲಿ ದೇವ್ರ ಮರೆ ಇಡ್ತಾನಂತೆ ಮತ್ತು ದಿನಕ್ಕೆ 7 ಸಾರಿ ದೇವರನ್ನ ಕೊಂಡಾಡ್ತಾನಂತೆ. ಅಂತ ಏನ್ ಮಾಡ್ತಾನೆ ದೇವರು? ಎಂತ ಸಂದರ್ಭ ಬಂದ್ರು ಕೂಡ ರಕ್ಷಿಸ್ತಾನೆ. ಎಂತ ಸಂದರ್ಭ ಬಂದ್ರು ಕೂಡ ಅವನು ರಕ್ಷಿಸ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರ ಸಹೋದರರೇ, ಹಾಗಾಗಿ ಈ ದಾವೀದನು ಯಾವಾಗ ಈ ತ್ರಿಕಾಲದಲ್ಲಿ ಪ್ರಾರ್ಥಿಸಿ, ತ್ರಿಕಾಲದಲ್ಲಿ ದೇವ್ರು ಪ್ರಾರ್ಥಿಸ್ತಾನೋ, ಘನಪಡಿಸ್ತಾನೋ, ಮತ್ತು ಇನ್ನೂ ಒಂದು ಕಡೆ ನಾವು ನೋಡ್ತೀವಿ, ರಾತ್ರಿ ಜಾವದಲ್ಲಿ ಕೂಡ ನಿನ್ನ ನಾಮನ ನಾನು ಮಹಿಮೆ ಪಡಿಸ್ತೇನೆ ಅಂತಾನೆ. ರಾತ್ರಿ ಜಾವದಲ್ಲಿ ಕೂಡ ಹಾಸಿಗೆಯಲ್ಲಿದ್ದು ನಿನ್ನ ಧ್ಯಾನ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಯಾರು ದೇವರಲ್ಲಿ ಆಸಕ್ತಿ ಇದ್ದು ದೇವರನ್ನ ಆರಾಧಿಸಿ ದೇವರಿಗೊಂದು ಭಯಭಕ್ತಿ ಉಳ್ಳವರಾಗಿ ದೇವರಲ್ಲಿ ಇಷ್ಟವುಳ್ಳವರಾಗಿ ಜೀವಿಸ್ತಾರೋ ಅವ್ರನ್ನೇನ್ ಮಾಡ್ತಾನಂದ್ರೆ ದೇವ್ರು ರಕ್ಷಿಸ್ತಾನೆ, ದೇವ್ರು ಕಾಪಾಡ್ತಾನೆ. 132ನೇ ಕೀರ್ತನೆಯಲ್ಲಿ 17ನೇ ವಚನ ಏನ್ ಹೇಳುತ್ತೆ ನೋಡ್ರಿ. ಇಲ್ಲಿಯೇ ದಾವೀದನ ಕೊಂಬು ಚಿಗುರುವಂತೆ ಮಾಡುವೆನು, ನನ್ನ ಅಭಿಷಕ್ತನ ದೀಪವು ಉರಿಯುತ್ತಲೇ ಇರಬೇಕೆಂದು ನೇಮಿಸಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಯಾರು ದೇವರಿಗೆ ವಿಧೇಯರಾಗಿ ದೇವರ ಸಮಯಕ್ಕೆ, ಇವಾಗ ಭಾನುವಾರ ಅಂದ್ಕೊಳ್ರಿ, ಸಮಯಕ್ಕೆ ಸರಿಯಾಗಿ ಬಂದು ದೇವರನ್ನ ಆರಾಧಿಸುತ್ತಾ ದೇವರ ನಾಮನ ಹೆಮ್ಮೆ ಪಡಿಸ್ತಾ ಆ ದಿನ ದೇವರು ಏನೇನು ನಮ್ಮ ಹೃದಯದಲ್ಲಿ ಮಾತನಾಡ್ತಾನೋ ಅದನ್ನ ಧ್ಯಾನ ಮಾಡುತ್ತಾ ಆತನ್ನ ಕೊಂಡಾಡುತ್ತಾ 24 ಗಂಟೆ ನಮ್ಗೆ ಸಮಯ ಸಿಗ್ತಲ್ಲ ದೇವ್ರ ಸ್ತೋತ್ರ ಹೇಳ್ತಾ ನಮ್ಮ ನಾಲ್ಗೆಯಲ್ಲಿ ದೇವರ ಪದಗಳನ್ನು ಉಚ್ಚರಿಸ್ತಾ ಇರ್ತೀವೋ ಅಂತವ್ರನ್ನ ಏನ್ ಮಾಡುತ್ತಾರೆ, ಇಲ್ಲಿಯೇ ದಾವೀದನ ಕೊಂಬು ಚಿಗುರುವಂತೆ ಮಾಡುವೆನು. ಅಂದ್ರೆ ದಾವೀದನ ಕೊಂಬು ಅಂದ್ರೆ ವಂಶನ ವೃದ್ಧಿ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ. ದಾವೀದನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅವನು ಒಂದು ಯಹೂದಿ ಕುಲದಲ್ಲಿ ಹುಟ್ಟಿದ್ರು ಕೂಡ ಆದ್ರೆ ಒಬ್ಬನು ಒಂದು ಸಾಧಾರಣ ವ್ಯಕ್ತಿಯಾಗಿ ಒಂದು ಕುರಿ ಮೇಯಿಸುವಂತವನಾಗಿ ಜೀವಿಸ್ತಾ ಇದ್ದ, ಕುರಿ ಮೇಯಿಸುವಂತನಾಗಿ ಬೆಳೀತಾ ಇದ್ದ. ಆದ್ರೆ ಆತನ ಅಜ್ಜಿ ಅಂದ್ರೆ ದಾವೀದನ ತಾತ ಅಜ್ಜಿ ಇಬ್ರು ದೇವರ ಕಥೆಗಳು ಹೇಳ್ತಾ ಇದ್ರು, ದೇವ್ರ ಬಗ್ಗೆ ಆತನ ಮಾತಾಡ್ತಾ ಇದ್ರು. ಅವಾಗ ಅವು ಸಣ್ಣ ಬಾಲ್ಯದಿಂದಲಾಗ್ಲೇ ಅವನು ದೇವ್ರ ಮಾತನ್ನು ಕೇಳಿ 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 ದೇವರೊಟ್ಟಿಗೆನೇ ಬೆಳೆದು ಬಿಡ್ತಾನೆ. ಅವನು ದೇವರೊಂದಿಗೆ ಬೆಳೀತಾ ಇದ್ರೆ ದೇವರು ಅವನು ದಾವೀದನ್ನ ಏನ್ ಮಾಡ್ತಾನಂದ್ರೆ ಅವನ ವಂಶ ಯಾವತ್ತಿಗೂ ನಾನು ಅಳಿಸೋದಿಲ್ಲ, ದಾವೀದನೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಳ್ತಾನೆ. ನಿನ್ನ ದಾವೀದ ಕೊಂಬು ಚಿಗುರಂತೆ ಮಾಡೆನು, ನನ್ನ ಅಭಿಷೇಕ್ತನ ದೀಪ ಉರಿಯುತ್ತಲೇ ಇರಬೇಕೆಂದು ನೇಮಿಸಿದ್ದೇನೆ. ದೀಪ ಅಂದ್ರೆ ವಂಶ. ಅವನು ದಾವೀದನು ಕಾಲಮಿತಿಯಲ್ಲಿ ದಾವೀದನ ದೇವರ ಹೃದಯಾನುಸಾರವಾಗಿ ಜೀವಿಸ್ತಾನೆ. ಸೊಲೊಮೋನನು 60 ವರ್ಷ ಅವನು ಜೀವಿಸೋದು, ಅವನು ಮುಪ್ಪಿನ ತನಕ ದೇವರ ಭಯಭಕ್ತಿಯನ್ನು ಜೀವಿಸ್ತಾನೆ. ಕೊನೆ ಗಳಿಗೆಯಲ್ಲಿ ಏನ್ ಮಾಡ್ಬಿಡ್ತಾನೆ, ಸೊಲೊಮೋನನು ಅನ್ಯ ಜನರ ಸ್ತ್ರೀಯರನ್ನ ಮದುವೆ ಮಾಡಿಕೊಂಡು ಅನ್ಯ ದೇವರ ಪೂಜೆ ಮಾಡ್ಬಿಡ್ತಾನೆ. ಆದ್ರಿಂದ ಸೊಲೊಮೋನನ ಇದಕ್ಕೆ ಕಳೆದೋಗ್ಬಿಡ್ತದೆ. ಸೊಲೊಮೋನ್ಗೆ ಲಾಸ್ಟ್ ಮಾಡ್ಬೇಕಾಯ್ತು. ಆದ್ರೆ ದಾವೀದನಿಗೊಂದು ಮಾತು ಕೊಟ್ಟಿರ್ತಾನೆ, ನಿನ್ನ ವಂಶನ
ನಾನು ಬಿಡೋದಿಲ್ಲ, ನಿನ್ನ ವಂಶವನ್ನು ಬೆಳೆಯ ರೀತಿಯಲ್ಲೇ ಮಾಡ್ತೀನಿ, ನಿನ್ನ ದೀಪವನ್ನು ನಾನು ಉರಿಸ್ತೀನಿ, ನಿನ್ನ ದೀಪ ಹಾರಿಸೋದಿಲ್ಲ ಅಂತೇಳಿ. ಅದಕ್ಕೆ ಈಗಲೂ ಕೂಡ ದಾವೀದನ ವಂಶದಲ್ಲಿ ಯೂದ ಕುಲದಲ್ಲಿ ಯೇಸು ಕ್ರಿಸ್ತನು ಬಂದು, ಯೂದ ಕುಲದಲ್ಲಿ ಯೇಸು ಕ್ರಿಸ್ತನು ಬಂದನು. ಆ ಯೇಸು ಕ್ರಿಸ್ತನು ಏನಾಗಿದ್ದಾನೆ, ಇವತ್ತು ನಿನ್ನ ನನ್ನ ರಕ್ಷಿಸುವನ, ನಿನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಉರಿಯೋ ದೀಪವಾಗಿದ್ದಾನೆ, ಬೆಳಗುವಂತ ಆತನ ಬೆಳಕಾಗಿದ್ದಾನ್ರಿ. ಲೋಕಕ್ಕೆ ನಾನು ಬೆಳಕು ಅಂತಾನೆ. ಅಂದ್ರೆ ಯಾರ್ಯಾರು ದೇವರಲ್ಲಿ ಆಸಕ್ತಿಯುಳ್ಳವರಾಗಿ ದೇವರೊಂದಿಗೆ ಜೀವಿಸ್ತಾರೋ, ದೇವರ ಆಜ್ಞಾನುಸಾರವಾಗಿ ಜೀವಿಸ್ತಾರೋ ಅವರ ವಂಶವನ್ನು ಆತನು ನಿರ್ವಂಶ ಮಾಡೋದಿಲ್ಲ. ಅವರ ಜೀವಿತದಲ್ಲಿ ಒಂದು ಕುಡಿಯನ್ನ ಬೆಳಗಿಸ್ತಾನೆ ಇರ್ತಾನೆ. ಅಂದ್ರೆ ವಂಶ ಯಾವತ್ತಿಗೂ ಹಾಳಾಗದೆ ಆ ವಂಶವನ್ನು ಏನ್ ಮಾಡ್ತಾ ಇರ್ತಾನೆ, ಬೆಳೆಸ್ತಾನೆ ಇರ್ತಾನೆ, ಅಭಿವೃದ್ಧಿ ಮಾಡ್ತಾನೆ ಇರ್ತಾನೆ. ಆದ್ರ ಪ್ರಿಯ ನನ್ನ ಸಹೋದರ ಸಹೋದರಿ, ನಾವೇನ್ ಮಾಡ್ಬೇಕಂದ್ರೆ ದಾವೀದನು ಯಾವ ರೀತಿ ದೇವರಲ್ಲಿ ಆಸಕ್ತಿ ಉಳ್ಳವನಾಗಿದ್ದನೋ ಅದೇ ರೀತಿಯಲ್ಲಿ ನಾವು ಸಮಯ ಸಿಕ್ಕಿದಾಗಲ್ಲ ದೇವರು ಪ್ರಾರ್ಥನೆ ಮಾಡಿಕೊಂಡು, ಹಾಡುಗಳು ಆಡ್ಕೊಂಡು, ಆರಾಧನೆ ಮಾಡಿಕೊಂಡು, ಸ್ತೋತ್ರಗಳು ಮಾಡಿಕೊಂಡು ಮನುಷ್ಯ ಮಲಗಿರುವಾಗ ಒಂದು ಸಮಯ ಬಿಟ್ಟು ಮಿಕ್ಕಿದ ಎಷ್ಟು ಸಮಯ ನಾವು ಎದ್ದಿರ್ತೀವೋ ಅಷ್ಟು ಸಮಯ ದೇವರೊಟ್ಟಿಗೆ ಮಾತನಾಡಬಹುದು. ನಾವು ಕೆಲಸ ಮಾಡ್ಕೊಂಡು ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಇರ್ಬೋದು, ಒಂದು ಏನೋ ಒಂದು ಹಾಡು ಆಡ್ಕೋಬಹುದು, ಒಂದು ಉಚ್ಚಾರಣ, ಒಂದು ಪದ, ಒಂದು ಜ್ಞಾಪಕ ಬಂದದ್ದು ಒಂದು ಹಾಡಾಡ್ಕೋಬಹುದು, ಒಂದು ಸ್ತೋತ್ರ ಮಾಡ್ಬೋದು, ಒಂದು ಪ್ರಾರ್ಥನೆ ಮಾಡ್ಬೋದು. ಈ ರೀತಿ ದಾವೀದ ನನ್ನ ನಾಲಿಗೆ ಯಾವಾಗಲೂ ನಿನ್ನನ್ನ ವರ್ಣಿಸ್ತಾ ಇರ್ತದೆ, ನಿನ್ನನ್ನ ಆರಾಧಿಸ್ತಾ ಇರ್ತದೆ, ನಿನ್ನನ್ನು ಮಹಿಮೆ ಪಡಿಸ್ತಾ ಇರ್ತದೆ, ನಿನ್ನ ನೀತಿ ಸಾಧನೆಯನ್ನು ಹೊರಡಿಸ್ತಾ ಇರ್ತದೆ ಅಂತ ಹೇಳಿ ಅವನು ಯಾವಾಗ ತ್ರಿಕಾಲದಲ್ಲಿ ಹಂಬಲಿಸುತ್ತಾ ಮೊರೆ ಇಡ್ತೀನಿ, ರಾತ್ರಿಯ ಜಾವದಲ್ಲಿ ಹಾಸಿಗೆಯನ್ನು ಕೂಡ ನಿನ್ನನ್ನು ಧ್ಯಾನ ಮಾಡ್ತೀನಿ, ದಿನಕ್ಕೆ 7 ವರ್ಷ ನಾನು ಕೊಂಡಾಡ್ತೀನಿ ಅಂತ ಹೇಳಿದಕ್ಕೆ ದೇವರೊಂದು ತೀರ್ಮಾನ ಮಾಡ್ದ, ನಿನ್ನ ವಂಶ ನಾನು ಬೆಳಗಿಸ್ತೀನಿ, ನಿನ್ನ ವಂಶದ ಮುಖಾಂತರ ಈ ಲೋಕಕ್ಕೆ ಬೆಳಕನ್ನು ಕೊಡ್ತೀನಿ, ನಿನ್ನ ದೀಪವನ್ನು ನಾನು ಆರಿಸೋದಿಲ್ಲ ಅಂತೇಳಿ. ಆದ್ರಿಂದ ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗ್ತಾರೋ ಅವ್ರನ್ನೇನ್ ಮಾಡ್ತಾನೆ, ದೇವರು ಕಾಪಾಡ್ತಾನೆ. ಎರಡನೇದಾಗಿ ದೇವರ ಆಲಯದಲ್ಲಿ ಮೊದಲು ಬಂದು ಆಸಕ್ತಿಯಿಂದ ಆರಾಧಿಸಬೇಕು. ದೇವರ ಆಲಯದಲ್ಲಿ ಮೊದಲು ಬಂದು ನಾವು ಆಸಕ್ತಿಯಿಂದ ಆರಾಧಿಸಬೇಕು. ಯಾವಾಗ ನಾವು ದೇವರನ್ನ ಆರಾಧಿಸ್ತೀವೋ, ದೇವರ ನಾಮನ್ನು ಮಹಿಮೆ ಪಡಿಸ್ತೀವೋ, ದೇವರು ನಮ್ಮನ್ನ ಕೊಟ್ಟಂತ ಸಮಯ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ನಾವು ಇವತ್ತು ನಮ್ಮ ಸಭೆಯಲ್ಲಿ ಕೆಲವು ಬೇರೆ ಸಭೆಗಳಲ್ಲಿ 3 ಅವರ್ 4 ಅವರ್ ಆರಾಧನೆ ಮಾಡ್ತಾರೆ, 3-4 ಅವರ್ ಅಲ್ಲೇ ಅವ್ರು ಇರ್ತಾರ, ಕೆಲವರೆಲ್ಲ ದಿನೆಲ್ಲ ಅಲ್ಲೇ ಇದ್ಬಿಡ್ತಾರೆ. ನಮ್ಮ ಸಭೆಯಲ್ಲಿ ಕೇವಲ 2 ಗಂಟೆ ಮಾತ್ರ. 11 ಸ್ಟಾರ್ಟ್ ಮಾಡಿ 1 ಗಂಟೆ, ಒಂದು 5 ನಿಮಿಷ ಹೆಚ್ಚು ಕಡಿಮೆ ನಾವು ಬಿಟ್ಟು ಬಿಡ್ತೀವಿ, ಒಂದು 10 ನಿಮಿಷ ಹೆಚ್ಚು ಕಡಿಮೆ ಬಿಟ್ಟು ಬಿಡ್ತೀವಿ. ಆ ಒಂದು 2 ಗಂಟೆ ಕೂಡ ನಾವು ದೇವ್ರ ಸಮಯ ಕೊಡ್ಲಿಲ್ಲ ಅಂದ್ರೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲಿಲ್ಲ, ನಮ್ಗೆ ಆ ಸಮಸ್ಯೆಗಳು ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಹೇಗೆ? ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರ್ತಾರೋ ಅವ್ರನ್ನ ದೇವ್ರೇನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ವಿಮೋಚನ ಕಾಂಡದಲ್ಲಿ ನಾವು ನೋಡುತ್ತೇವೆ, ವಿಮೋಚನ ಕಾಂಡ 19ನೇ ಅಧ್ಯಾಯ 10-11ನೇ ವಚನ. 10-11. ಮೋಶೆ ಜನರ ಮಾತುಗಳನ್ನು ಯೆಹೋವನಿಗೆ ಅರಿಕೆ ಮಾಡಲಾಗಿ ಯೆಹೋವನು ಅವನಿಗೆ ಹೇಳಿದ್ದೇನೆಂದರೆ, ನೀನು ಜನರ ಬಳಿಗೆ ಹೋಗಿ ಇವತ್ತು ನಾಳೆ ಅವರನ್ನು ಪರಿಶುದ್ಧಗೊಳಿಸು, ಅವರು ತಮ್ಮ ಬಟ್ಟೆಗಳನ್ನು ಮಡಿಮಾಡಿಕೊಂಡು 3ನೇ ದಿನದಲ್ಲಿ ಸಿದ್ಧರಾಗಿರಬೇಕು. 3ನೇ ದಿನದಲ್ಲಿ ಯೆಹೋವನು ಸಮಸ್ತ ಜನರಿಗೂ ಪ್ರತ್ಯಕ್ಷನಾಗಿ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬರುವನು. ನೋಡ್ರಿ ಏನಂತಾನೆ, ನಾವು ದೇವರ ಆಲಯಕ್ಕೆ ಬರ್ಬೇಕಂದ್ರೆ ಶುದ್ಧರಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ ಬರ್ಬೇಕು. ಅಲ್ಲಿ ಏನ್ ಹೇಳ್ತಾರೆ, ಮೋಶೆಗೆ ಹೇಳ್ತಾ ಇದ್ದಾನೆ, ಈ ಜನರನ್ನೆಲ್ಲ ಶುದ್ಧೀಕರಿಸು. ಅವ್ರು ಹೇಗಂದ್ರೆ ಹಾಗೆ ಇರ್ತಾರೆ, ಹೇಗೆ ಅಂದ್ರೆ ಹಾಗೆ ಇರ್ತಾರೆ. ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಬೇರೆ ಬೇರೆ ಕಡೆಗೆ ಹೋಗ್ಬೇಕಂದ್ರೆ ಒಳ್ಳೆ ಪಟ್ಟಿಗಳು, ಒಳ್ಳೆ ಉಡುಗೆ ತೊಡುಗೆಗಳು ಹಾಕೊಂಡು ಹೋಗ್ತಾರೆ. ಅದೇ ದೇವರ ಆಲಯಕ್ಕೆ ಬಂದ್ರೆ ಹೇಗೋ ಇರೋದು ಯಾವುದೋ ಒಂದ್ ಜೊತೆ ಹಾಕೊಂಡು ಬಂದ್ಬಿಡ್ತಾರೆ. ನಾನು ಹಳೆ ಚರ್ಚಲ್ಲಿ ಇರುವಾಗ, ಕ್ರಿಶ್ಚಿಯನ್ ಕಾಲನ್ಗೆ ಹೋಗುವಾಗ ಅಲ್ಲಿ ಯಾವ ಬಟ್ಟೆ ಅಂದ್ರೆ ಆ ಬಟ್ಟೆ ಹಾಕೊಂಡು ಹೋಗಿ ಬಂದ್ಬಿಡ್ತಾ ಇದ್ರು ಕೆಲವರೆಲ್ಲ. ನಾನು ಬೈದು ಬಿಡ್ತಾ ಇದ್ದೆ, ನಿಮ್ ದೇವರ ಆಶೀರ್ವಾದ ಮಾಡಿಲ್ವಾ, ನಿಮ್ ಕೊಟ್ಟಿದ್ದಾನಲ್ವಾ, ಚೆನ್ನಾಗಿರೋದನ್ನೇ ಐರನ್ ಮಾಡ್ಕೊಂಡು ನೀಟಾಗಿ ಬನ್ರಿ ದೇವರಾಲಯಕ್ಕೆ. ಅದೇ ಯಾವ್ದಾದ್ರು ಒಂದು ಮದುವೆ ಆದ್ರೆ
ಬೆಳಿಗ್ಗೆ 5 ಗಂಟೆಗೆ ಬಸ್ ಬಂದ್ಬಿಡ್ತದೆ ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಬೆಳಗ್ಗೆ 5 ಗಂಟೆಗೆ ಬಸ್ 5 ಗಂಟೆಗೆ ಏನು ಮದುವೆ ಹುಡುಗಿರಿಗಿಂತ ಹಂತವಾಗಿ ರೆಡಿ ಆಗ್ತಾ ಇದ್ರು. ಒಳ್ಳೆ ಬಟ್ಟೆಗಳು ಹಾಕೊಂಡು, ಒಡವೆಗಳು ಹಾಕೊಂಡು, ಶೃಂಗಾರ ಮಾಡ್ಕೊಂಡು, ಎಲ್ಲರಿಗೂ ಮೊದ್ಲು ಸಹ ನಾವು ಮದುವೆಗೆ ಹೋಗ್ಬೇಕು ಸಾರ್, ಗುಂಪೆ ಹೊರಟೋಗ್ಬಿಡ್ತಾರೆ. ಅದೇ ಚರ್ಚಿಗೆ ಬಂದ್ರಂದ್ರೆ 10 ಗಂಟೆಗೆ ಆರಾಧನೆ ಸ್ಟಾರ್ಟ್ ಆದ್ರೆ 11 ಗಂಟೆ ಆದ್ರೂ ಬರ್ತಾ ಇರ್ಲಿಲ್ಲ, 11:15 ಬರ್ತಾ ಇದ್ರು, 12 ಗಂಟೆಗೆ ಕೆಲವರು ಬರ್ತಾ ಇದ್ರು. ನನ್ಗೆ ಎಷ್ಟು ಕೋಪ ಬರ್ತದೆ, ಆದ್ರೂ ನಾನು ಕೆಲವರು ನೇರವಾಗಿ ಬೈದ್ ಬಿಡ್ತಾ ಇದ್ರು. ನಾನು ಬೈದಿದ್ದಕ್ಕೆ ಅವ್ರ ಹತ್ರ ನನ್ಗೆ ಸ್ವಲ್ಪ ಇದಾಯ್ತು. ದೇವರು ನಾವು ಸ್ತೋತ್ರವಾಗ್ಲಿ, ಖಂಡಿತ ನಮ್ ದೇವ್ರು ಒಳ್ಳೆಯವನು. ನಮ್ ದೇವ್ರು ಏನ್ ಮಾಡ್ತಾನೆ, ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ, ನಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಅದಕ್ಕೆ ನಾವು ದೇವರ ಸನ್ನಿಧಿ ಬರ್ಬೇಕಂದ್ರೆ ಶುದ್ಧರಾಗಿರ್ಬೇಕು. ಇಲ್ಲಿ ಮೋಶೆ ತನ್ನ ಪ್ರಜೆಗಳನ್ನು ಶುದ್ಧೀಕರಿಸ್ತಾ ಇದ್ದಾನೆ. ಇನ್ನು ನಾವು ನೋಡ್ಬೇಕಾದ್ರೆ ಇನ್ನು 14-15ನೇ ವಚನದಲ್ಲಿ ನಾವು ನೋಡಿದ್ರೆ ಏನು ಸ್ತ್ರೀ ಸಂಘ ಕೂಡ ಮಾಡಬಾರ್ದಂತೆ. ದೇವರ ಆಲಯಕ್ಕೆ ಬರ್ಬೇಕಂದ್ರೆ ಒಂದು ವೇಳೆ ಶನಿವಾರ ರಾತ್ರಿ ಗಂಡ ಹೆಂಡತಿ ಒಟ್ಟಾಗಿ ಮಲಗಬಾರ್ದು. ಅವ್ರೇನ್ ಮಾಡಿ ಪರಿಶುದ್ಧರಾಗಿದ್ದು ಏನ್ ಮಾಡ್ಬೇಕು, ದೇವರ ಸನ್ನಿಧಿ ಕೂಡಿ ಬರ್ಬೇಕು. ಆಗ ದೇವರೇನ್ ಮಾಡ್ತಾನೆ ಅಂತೆ, ಅಂತವ್ರನ್ನ ಆಶೀರ್ವಾದ ಮಾಡ್ತಾನೆ. 15ನೇ ವಚನ ನಾವು ನೋಡುವಾಗ ಅಲ್ಲಿ ಆಗ ಮೋಶೆ ಜನರಿಗೆ 3ನೇ ದಿನದಲ್ಲಿ ಸಿದ್ಧವಾಗಿರಿ, ಯಾವ ಪುರುಷನು ಸ್ತ್ರೀ ಸಂಘ ಮಾಡಬಾರದೆಂದು ಹೇಳಿದನು. ಅಂದ್ರೆ ದೇವರ ಸನ್ನಿಧಿಗೆ ಬರುವಾಗ ನಾವು ಎಷ್ಟು ಪರಿಶುದ್ಧತೆಯಲ್ಲಿ, ಎಷ್ಟು ಭಯಭಕ್ತಿಯಲ್ಲಿ ಬಂದ್ರೆ ಅಷ್ಟೇ ಆಶೀರ್ವಾದಗಳು ನಮ್ಗಿರ್ತದೆ, ಅಷ್ಟೇ ಆಶೀರ್ವಾದಗಳು ಅವ್ರಿಗಿರ್ತದೆ. ಆತರಿಂದ ಪ್ರಿಯ ನನ್ನ ಸಹೋದರರೇ, ನಾವು ಇನ್ನೊಂದು ವಚನ ನೋಡ್ಕೊಳ್ಳುವಾಗ 122ನೇ ಕೀರ್ತನೆ 1ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ ನೋಡ್ರಿ. ಕೀರ್ತನೆಗಾರನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಲ್ಲಿ ದಾವೀದರು. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಆಮೆನ್, ಹಲ್ಲೆಲೂಯಾ. ನೋಡ್ರಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಅಂದ್ರೆ ಯಾರಾದ್ರೂ ನನ್ನನ್ನ ಬಾ ಮಂದಿರಕ್ಕೆ ಹೋಗೋಣ ಅಂದ್ರೆ ಎಷ್ಟೋ ಖುಷಿ ಆಗ್ತಾ ಇತ್ತಂದ ಅವನಿಗೆ, ದಾವೀದನಿಗೆ. ಹಾಗೆ ನಾವು ದೇವರ ಸನ್ನಿಧಿಗೆ ಹೋಗೋದಕ್ಕಾಗಿ ನಾವೇನ್ ಮಾಡ್ಬೇಕು, ಕ್ರಮವನ್ನು ಪಾಲಿಸಬೇಕು. ನಾವು ಎಷ್ಟು ಶುದ್ಧತೆಯಿಂದ ಪರಿಶುದ್ಧರಾಗಿ ಆತುರವಾಗಿ ಆಸಕ್ತಿಯಿಂದ ದೇವರ ಸನ್ನಿಧಿಗೆ ಬಂದ್ರೆ ಅದೇ ರೀತಿಯಲ್ಲಿ ದೇವರು ಕೂಡ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಆದ್ರಿಂದ ಪ್ರಿಯ ನನ್ನ ಸಹೋದರರೇ, ನಾವೇನಾಗಿರ್ಬೇಕಂದ್ರೆ ಯಾವಾಗಲೂ ದೇವರಿಗುಷ್ಟು ಉಳ್ಳವರಾಗಿರೋ. ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಏನ್ ಹೇಳ್ತದೆ? ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಅವರು ಹೋಗುವುದನ್ನು ಬಹು ಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲಾ ಊರುಗಳಿಂದ ಕಾಲ್ನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು. ನೋಡ್ರಿ, ಇಲ್ಲೊಂದು ಕಥೆ ಆಗುತ್ತೆ. ಏನಂದ್ರೆ ಯೇಸು ಸ್ವಾಮಿ ಶಿಷ್ಯರು ಬಿಡುವಿಲ್ಲದ ಸೇವೆ ಮಾಡ್ತಾ ಇರ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಅವರು ಒಂದು ಪ್ರಾಂತ್ಯದಲ್ಲಿ ಸೇರ್ಕೊಳ್ತಾ ಇದ್ದಾರೆ ಪರ್ಸನಲ್ ಆಗಿ. ಆ ಸ್ಥಳಕ್ಕೆ ಹೋಗ್ಬಿಡ್ರಿ, ಸ್ವಲ್ಪ ದಿವಸ ರೆಸ್ಟ್ ತಗೊಳ್ರಿ, 1 ದಿವಸ 2 ದಿವಸ ರೆಸ್ಟ್ ತಗೊಳ್ರಿ, ಸೇವೆ ಮಾಡಿ ದಣಿವಾರಿಸ್ಕೊಂಡಿದ್ದೀರಿ ಅಂತೇಳಿ ಶಿಷ್ಯರಿಗೆ ಹೇಳ್ತಾನೆ. ಶಿಷ್ಯರು ಹೋಗ್ತಾ ಇರ್ತಾರೆ ಮತ್ತು ಯೇಸು ಸ್ವಾಮಿ ಪ್ರಯಾಣ ಮಾಡ್ತಾನೆ. ಅವರು ಇಲ್ಲಿ ನಾವು ನೋಡ್ತೇವೆ 31ನೇ ವಚನದಲ್ಲಿ ಏನ್ ಹೇಳ್ತಂದ್ರೆ, ಆತನಿಗೆ ತಿಳಿಸಲು ಆತನು ಅವರಿಗೆ, ನೀವು ಮಾತ್ರ ವಿಂಗಡವಾಗಿ ಅಡವಿಗೆ ಬಂದು ಸ್ವಲ್ಪ ದಣಿವಾರಿಸಿಕೊಡ್ರಿ ಎಂದು ಹೇಳಿದನು. ಯಾಕೆಂದರೆ ಬಹಳ ಮಂದಿ ಬರುತ್ತಾ ಹೋಗುತ್ತಿದ್ದರಿಂದ ಅವರಿಗೆ ಊಟ ಮಾಡುವುದಕ್ಕೂ ಅವಕಾಶ ಸಿಕ್ಕಲಿಲ್ಲ. ಆಗ ಅವರು ದೋಣಿಯಲ್ಲಿ ಹೊರಟು ವಿಂಗಡವಾಗಿ ಅಡವಿಗೆ ಹೋದರು. ಅಂದ್ರೆ ಇವರು ಯೇಸು ಸ್ವಾಮಿ ಹೇಳಿದಾಗ ಇವರು ದೋಣಿಯಲ್ಲಿ ಅಡವಿಗೆ ಹೋಗ್ತಾ ಇದ್ದಾರೆ ಒಂದು ಪ್ಲೇಸ್ಗೆ. ಆದ್ರೆ ಇವ್ರು ಕಾಲ್ನಡಿಗೆಯಲ್ಲಿ, ಯಾರು ಅಲ್ಲಿನ ಜನರು, ನಮ್ಮಾಗಿರುವಂತ ಜನರು, ಇವರು ದೋಣಿಯಲ್ಲಿ ಹೋಗುವಷ್ಟರೊಳಗಾಗಿ ಯಾವ ಸ್ಥಳಕ್ಕೆ ಅಡವಿಯಲ್ಲಿ ಅವ್ರು ಸೇರ್ತಾ ಇದ್ರು ಆ ಸ್ಥಳಕ್ಕೆ ಇವ್ರು ಕಾಲ್ನಡಿಗೆಯಲ್ಲಿ ಅವ್ರಿಗಿಂತ ಮುಂಚಾಗಿ ಹೋಗಿ ಸೇರ್ಕೊಳ್ತಾ ಇದ್ರಂತೆ. ಅಂದ್ರೆ ಅಲ್ಲಿ ಏನು ದೇವರು, ಅಲ್ಲಿಂದ ಆ ದೇವರಿಂದ ಒಳ್ಳೆ ಮಾತುಗಳು ಕೇಳಬೇಕು, ಆಶೀರ್ವಾದ ಹೊಂದ್ಕೋಬೇಕು, ಪ್ರಾರ್ಥನೆ ಮಾಡಿಸ್ಕೋಬೇಕು, ರೋಗಗಳು ಮಾಡಿಸ್ಕೊಳ್ಬೇಕು. ಅಂದ್ರೆ ಕಾಲ್ನಡಿಗೆಯಲ್ಲಿ ಇವ್ರು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಇವ್ರ ಕಾಲ್ನಡಿಗೆಯಲ್ಲಿ ಓಡಿ ಹೋಗಿ ಅವ್ರು ಬರದ ಮೊದಲು ಅಲ್ಲಿ ಹೋಗಿ ಸೇರ್ಕೊಂಡಿದಾರಂತೆ. ನೋಡ್ರಿ
ಏನು ಅವರು ಬರದಕ್ ಮೊದಲೇ, ಅವ್ರ ದೋಣಿ ಪ್ರಯಾಣ ಮಾಡ್ಕೊಂಡು ಬರಕ್ ಮೊದಲೇ, ಶಿಷ್ಯರು ಬರಕ್ ಮೊದಲೇ ಇವರು ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾರಂತೆ. ಇವ್ರು ಕಾಯ್ತಾ ಇದ್ದಾರಂತೆ, ಇನ್ನೂ ಬಂದಿಲ್ವೇ ಅಂತೇಳಿ. ಆಗ ಏನಾಗುತ್ತೆ ಅಂತ ನೋಡಿ, ಎಷ್ಟು ದಾಹ ಇದೆ. ಅನೇಕ ಸಾರಿ ಸೇವಕರು ಸಿದ್ಧರಾಗಿ ಎಲ್ಲ ರೆಡಿ ಮಾಡ್ಕೊಂಡು, ವಿಶ್ವಾಸಿಗಳು ಇನ್ನೂ ಬರ್ಲಿಲ್ವೇ, ದೇವ್ರ ಮಕ್ಳು ಇನ್ನೂ ಬರ್ಲಿಲ್ವೇ, ನಾವು ಕಾಯ್ತಾ ಇರ್ತೀವಿ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಅವರೇ ಓಡಿ ಬಂದು ಏನ್ ಮಾಡ್ತಾ ಇದ್ರೆ, ಅವ್ರು ಶಿಷ್ಯರು ಬರದ ಮೊದ್ಲೇ, ಯೇಸು ಸ್ವಾಮಿ ಬರದ ಮೊದ್ಲೇ ಬಂದ ಅಲ್ಲಿ ಕಾಯ್ತಾರೆ. 34ನೇ ವಚನ ಏನ್ ಹೇಳ್ತದೆ, ಆತನು ಹೊರಗೆ ಬಂದು ಬಹುಜನರ ಗುಂಪನ್ನು ಕಂಡು ಇವರು ಕುರುಬನಿಲ್ಲದ ಕುರಿಗಳ ಹಾಗಿದ್ದಾರಲ್ಲ ಎಂದು ಕನಿಕರ ಪಟ್ಟು ಅವರಿಗೆ ಬಹಳ ಉಪದೇಶ ಮಾಡುತ್ತಿದ್ದನು. ನೋಡ್ರಿ, ಆತುರ ನೋಡ್ರಿ ಅವ್ರಿಗೆ. ಅವ್ರು ಏನಾಡ್ತಾ ಇದ್ರೆ, ಅಲ್ಲಿ ಎಲ್ಲಾ ಅವರ ಗುರುತನ್ನು ಹಿಡಿದು ಊರುಗಳಿಂದ ಕಾಲುನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಬಂದು ಅಲ್ಲಿ ಸೇರಿದರು. ಅಂದ್ರೆ ಅವ್ರು ನಾವೇ ಬರಕ್ ಮೊದ್ಲೆ, ಒಂದು ಹಡಗಲ್ ಬರಕ್ ಮೊದ್ಲೆ ಬಂದು ಓಡಿ ಬಂದು ಅವ್ರ ಮುಂದೆ ಸೇರ್ಕೊಂಡಿದ್ದಾರಂತೆ. ಅಂದ್ರೆ ಆಸಕ್ತಿ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸಿ, ಏನೇ ಅಪಾಯ ಬರಲಿ, ಎಂತ ರೋಗ ಬರಲಿ, ಎಂತ ಸಮಸ್ಯೆಗಳು ಬರಲಿ, ಎಲ್ಲದರಿಂದ ಬಿಡಿಸಲು ಆತನು ಶಕ್ತನಾಗಿದ್ದಾನೆ. ಯಾರು? ನಮ್ಮ ಯೇಸಪ್ಪ ಶಕ್ತನಾಗಿದ್ದಾನೆ. ಆದ್ರಿಂದ ನಾವು ಏನ್ ಮಾಡ್ಬೇಕಂದ್ರೆ, ದೇವರ ಒಂದು ಕಾರ್ಯಕ್ಕೆ, ದೇವರ ಒಂದು ವಿಷಯದಲ್ಲಿ ಯಾರು ಉತ್ಸಾಹದಿಂದ ದೇವರ ಸನ್ನಿಧಿ ಬಂದು ದೇವರನ್ನ ಆರಾಧಿಸೋದು, ಹಾಡಾಗ್ಲಿ, ಪ್ರಾರ್ಥನೆ ಆಗ್ಲಿ, ಏನು ಕಾರ್ಯಗಳು ದೇವರ ಸನ್ನಿಧಿಯಲ್ಲಿ ಯಾವ ಅವಕಾಶ ಸಿಗ್ತದೋ ಯಾವುದು ನಿಷ್ಫಲ ಮಾಡ್ಕೋಬಾರ್ದು. ಯಾವುದು ನಿಷ್ಫಲ ಮಾಡ್ಕೊಳ್ದೆ ದೇವರ ಸನ್ನಿಧಿಯಲ್ಲಿ ದೇವರಿಗಾಗಿ ಆಸಕ್ತಿಯಿಂದ ದೇವರ ಕಾರ್ಯಗಳು ಮಾಡುವಾಗ ಅವನಿಗೆ ಎಂತ ಸಮಸ್ಯೆ ಬಂದ್ರು, ಎಂತ ಕಷ್ಟ ಬಂದ್ರು, ಎಂತ ರೋಗಗಳು ಬಂದ್ರು ಕೂಡ ಎಲ್ಲದರಿಂದ ಬಿಡಿಸ್ತಾನೆ, ಎಲ್ಲದರಿಂದ ರಕ್ಷಿಸ್ತಾನೆ. ಯಾಕಂದ್ರೆ ನಮ್ಮ ದೇವರು ಎಲ್ ಶಡಾಯ್ ದೇವರು, ಅಂದ್ರೆ ಸರ್ವಶಕ್ತನಾದ ದೇವರು. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನೋಡಿ, ದಾವೀದನು ಎಷ್ಟು ಸ್ಪಷ್ಟವಾಗಿ, ನನ್ನ ನಾಲಿಗೆ ನಿನ್ನ ನೀತಿಯನ್ನು ಮಹಿಮೆಯನ್ನು ದಿನವೆಲ್ಲ ವರ್ಣಿಸ್ತದೆ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸ್ತಿರುವೆನು. ನೀತಿಯನ್ನು, ರಕ್ಷಣೆಯನ್ನು ಹಗಲೆಲ್ಲ ವರ್ಣಿಸುತ್ತಾ ವರ್ಣಿಸ್ತೇನೆ. ಅಂದ್ರೆ ನನ್ಗೆ ಬೇರೆ ಕೆಲಸ ಇಲ್ಲಪ್ಪ. ಆ ದಾವೀದನು ಯಾರು? ರಾಜನು. ಅವನು ಕುರಿ ಮೇಯಿಸೋದನ್ನ ಪ್ರಾಕ್ಟೀಸು, ಕುರಿ ಮೇಯಿಸುವನಾಗಿರ್ತಾನೆ ಮತ್ತು ಅನೇಕ ಕಡೆ ಯುದ್ಧಗಳು ಮಾಡ್ತಾನೆ. ಯುದ್ಧಗಳಿಗೆ ಹೋಗ್ಬೇಕಂದ್ರೆ ಬರಬೇಕಂದ್ರು ದೇವರನ್ನ ಕೇಳದೆ, ದೇವರ ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ದೆ, ಆ ಪರ್ಮಿಷನ್ ತಗೊಳ್ದೆ ಹೋಗ್ತಾ ಇರ್ಲಿಲ್ಲ. ಅವನು ರಾಜನಾಗಿದ್ರು, ರಾಜನಾಗಿದ್ರು, ಇಡೀ ಪ್ರಜೆಗಳಂತ ಪರಿಪಾಲಿಸೋನಾಗಿದ್ದನು. ದಾವೀದನು ಏನ್ ಮಾಡ್ತಾನೆ ಅಂದ್ರೆ, ದೇವ್ರನ್ನ ಆರಾಧಿಸೋಕ್ ಬಿಡಲ್ಲ, ದೇವ್ರನ್ನ ಘನಪಡಿಸೋಕ್ ಬಿಡಲ್ಲ. ಅದಕ್ಕೆ ದೇವ್ರ ಏನ್ ಮಾಡ್ದ, ನಿನ್ನ ವಂಶದಲ್ಲೇ ಈ ಲೋಕಕ್ಕೆ ಬೆಳಗ್ತಾ ಇರ್ತೀನಿ. ಯಾರು ಬೆಳಕು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನ ದಾವೀದ ವಂಶದಲ್ಲಿ ಬರ್ತಾನ್ರಿ. 12 ಜನ ಯಾಕೋಬನ ಮಕ್ಕಳು. ಆ 12 ಜನದಲ್ಲಿ ಯಹೂದನು 4ನೇವನು. ಆ 4ನೇವನು ಹೊಟ್ಟೆಯಲ್ಲಿ, ಅಂದ್ರೆ ಅವ್ರ ಮಕ್ಕಳಲ್ಲಿ ದಾವೀದನು ಬರ್ತಾನೆ. ದಾವೀದನ ವಂಶದಲ್ಲಿ ಯೋಸೇಫನು ಬರ್ತಾನೆ. ಈ ರೀತಿ ಆ ಕನ್ಯಾ ಮರಿಯಳು ಅದೇ ಕುಲಕ್ಕೆ ಸಂಬಂಧಪಟ್ಟ ಆ ವಂಶದಲ್ಲಿ ಯೇಸು ಕ್ರಿಸ್ತನ ಲೋಕಕ್ಕೆ ಬರ್ತಾನೆ. ಆದ್ರಿಂದ ನಾವು ಏನ್ ಮಾಡ್ಬೇಕಂದ್ರೆ, ದೇವರನ್ನ ಧ್ಯಾನ ಮಾಡೋದು, ದೇವರ ಸಭೆಗೆ ಬರುವುದನ್ನ ಕ್ರಮವಾಗಿ ಪಾಲಿಸಬೇಕು. ನಾನು ವ್ಯಾಪಾರ ಮಾಡ್ತಾ ಇದ್ದೆ ಚಿಕ್ಕಬಳ್ಳಾಪುರದಲ್ಲಿದ್ದಾಗ. ಮೊದಲು ಕೂಲಿಗೆ ಹೋಗ್ತಾ ಇದ್ದೆ, ಅದು ಬಿಟ್ಟೆ. ಆಮೇಲೆ ವ್ಯಾಪಾರ ಮಾಡ್ತಾ ಇದ್ದೆ, ಹಸಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೆ. ಹಸಿ ತರಕಾರಿ ವ್ಯಾಪಾರ ಮಾಡಿದ್ರು ಕೂಡ ಬೆಳಿಗ್ಗೆನ ಭಾನುವಾರ ಶನಿವಾರ ಮಾರ್ಕೆಟ್, ಭಾನುವಾರ ಹಸಿ ತರಕಾರಿ ಇರ್ತಾ ಇತ್ತು. ಆ ತರಕಾರಿ ತಗೊಂಡೋಗಿ ಒಂದು 9 ಗಂಟೆ ತನಕ ನಾನು ಮಾರ್ಕೆಟ್ ಅಲ್ಲಿ ಇಟ್ಕೊಂಡು, ಕೆಲವ್ರಿಗೆ ಹೋಟೆಲ್ಗೆಲ್ಲ ತರಕಾರಿ, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಕೊಡ್ಬೇಕಾಯ್ತು, ಮಸಾಲೆ ಐಟಮ್ ಎಲ್ಲ ಕೊಟ್ಟು ಬೇಗ ಬಂದು ಗಾಡಿ ನಿಲ್ಸ್ಬಿಟ್ಟು ಎಲ್ಲ ಕಟ್ ಆಗ್ಬಿಟ್ಟು ಸಮಯಕ್ಕೆ ಇನ್ನೂ 5 ನಿಮಿಷ 10 ನಿಮಿಷ ಮುಂಚಿತವಾಗಿ ಹೋಗಿ ಆಲೈಸಲ್ಲಿ ಸೇರ್ಕೊಳ್ತಾ ಇದ್ದೆ. ಯಾವಾಗ ನಾನು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇದ್ದನೋ, ಆ ತರಕಾರಿಗೆ ಒಣಗನ ಹೋಗ್ಲಿ ಏನಾನ ಆಗ್ಲಿ, ಬೇಸಿಗೆ ಕಾಲದಲ್ಲಿ ಒಣಗೋಗ್ಬಿಡ್ತಾ ಇದೆ. ಹಂಗೆ ಬಿಸಿ ಬಂದು ಒಳಗೆ ಕೊಳತೋಗ್ತಾ ಇತ್ತು ತರಕಾರಿಗಳು. ನಾನು ಕೇರೆ ಮಾಡ್ತಾ ಇರ್ಲಿಲ್ಲ, ಏನಾನ ಆಗೋಗ್ಲು ಅಂತ
ದೇವರ ಸೇವಕರು ಹೇಳಿದ ಪ್ರಕಾರ ಸಮಯಕ್ಕೆ ಸರಿಯಾಗಿ ಹೋಗಿ ದೇವರನ್ನ ಆರಾಧನೆ ಮಾಡೋದ್ರಿಂದ ದೇವರ ಎಲ್ಲ ಕೆಲಸಗಳಿಂದ ಬಿಡಿಸ್ಬಿಟ್ಟ, ಎಲ್ಲ ಕೆಲಸಗಳನ್ನು ಬಿಡಿಸ್ಬಿಟ್ಟ. ಮತ್ತು ನನಗೆ ಯಾವತ್ತೂ ಲಾಸ್ ಆಗ್ತಾ ಇರ್ಲಿಲ್ಲ. ಏನು ಭಾನುವಾರ ಏನು ವ್ಯಾಪಾರ ಆಗ್ಬೇಕಾಯ್ತು, ಸೋಮವಾರ ಏನು ವ್ಯಾಪಾರ ಆಗವಾಯ್ತು, ಶನಿವಾರ ಒಂದು ದಿವಸದಲ್ಲಿ ಖಾಲಿಯಾಗಿ ಹೋಗ್ತಾ ಇತ್ತು. ನಾನು ಹಾಕೋ ತರಕಾರಿ ಎಲ್ಲಾನು 4 ದಿವಸಕ್ಕೆ ಒಂದು ಸಾರಿ ನಾನು ಕೊಂಡ್ಕೊಳ್ಬೇಕಾಯ್ತು. ಶನಿವಾರ ಮಾರ್ಕೆಟ್ ಆದ್ರೆ ಮತ್ತೆ ಬುಧವಾರ ಮಾರ್ಕೆಟ್ ಅಂದ್ರೆ 4 ದಿವಸಕ್ಕೆ ನಾನು ಎಲ್ಲ ಐಟಮ್ಸ್ ತಗೋಬೇಕಾಯ್ತು. ಆದ್ರೆ ಎಷ್ಟು ಐಟಮ್ ತಗೊಂಡಿದ್ರು ಶನಿವಾರ ನೈಟೇ ಮುಗಿಸ್ಬಿಡ್ತಾ ಇದ್ದೆ. ಯಾವಾಗ ನಾನು ದೇವರಿಗೆ ಮೊದಲನೇ ಪ್ರಾಧಾನ್ಯತೆ ಕೊಟ್ಟನು, ಯಾವಾಗ ದೇವ್ರನ್ನ ಸಮಯಕ್ಕೆ ಸರಿಯಾಗಿ ಹೋಗಿ ದೇವರ ಆರಾಧನೆ ಮಾಡಲಿಕ್ಕೆ ಮತ್ತು ಹಾಡುಗಳಾಡೋದು, ಪ್ರಾರ್ಥನೆ ಮಾಡೋದು, ಎಲ್ಲ ವಿಷಯಗಳಲ್ಲಿ ನಾನು ಯಾವಾಗ ಆ ದೇವರ ಸೇವೆಗಾಗಿ ಮತ್ತು ಮಧ್ಯಾಹ್ನ ತನಕ ವ್ಯಾಪಾರ ಮಾಡ್ತಾ ಇದ್ದೆ. ಮಧ್ಯಾಹ್ನ ಮೇಲೆ ಬಂದು ಆ ಬಂಡಿ ಕಟ್ಟಿಬಿಟ್ಟು ಸಾಯಂಕಾಲ 5 ಗಂಟೆ ಮೇಲೆ ಸೇವಕರ ಜೊತೆಯಲ್ಲಿ ಕೂಡ ಹಳ್ಳಿಗಳು ಕೂಡ ಹೋಗ್ತಾ ಇದ್ದೆ. ನಾನು ಅವ್ರ ಜೊತೆಯಲ್ಲಿ ಹಳ್ಳಿಗಳು ಕೂಡ ಹೋಗ್ತಾ ಇದ್ದೆ, ಅವ್ರ ಜೊತೆಯಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇದ್ದೆ. ಆದ್ರಿಂದ ನೋಡು, ಯಾವಾಗ ದೇವರಲ್ಲಿ ನಾನು ಆಸಕ್ತಿ ಉಳ್ಳವನಾಗಿದ್ದನೋ, ನಾನು ಎಜುಕೇಶನ್ ಏನಿಲ್ಲ, ನೀವಿಲ್ಲ ನನಗಿಂತ ಒಳ್ಳೆ ಎಜುಕೇಶನ್ ಮಾಡಿದ್ರಿ, ನನ್ನ ಎಜುಕೇಶನ್ ಇಲ್ಲ. ಆದ್ರೆ ಇವತ್ತು ದೇವರು ನಿಮಗೆ ಬೋಧಿಸುವಂತ ಒಂದು ಶಕ್ತಿ ನಾನು ಕೊಟ್ಟಿದ್ದಾನಲ್ಲ, ನಮ್ ದೇವ್ರು ಎಷ್ಟು ಒಳ್ಳೆಯವ್ ನೋಡ್ರಿ. ಆದ್ರಿಂದ ಪ್ರಿಯರೇ, ನಾವ್ ಏನ್ ಮಾಡ್ಬೇಕಂದ್ರೆ, ಇವ್ರು ಏನ್ ಮಾಡ್ತಾ ಇದಾರೆ ಆ ಜನರು, ಹಳ್ಳಿ ಜನರು, ಅವರು ಹೋಗುವುದನ್ನು ಬಹು ಜನರು ಕಂಡು ಅವರ ಗುರುತನ್ನು ಹಿಡಿದು ಎಲ್ಲಾ ಊರುಗಳಿಂದ ಎಲ್ಲಾ ಊರುಗಳಿಂದ ಕಾಲು ನಡಿಗೆಯಾಗಿ ಓಡಿ ಅವರಿಗಿಂತ ಮುಂಚೆ ಅಲ್ಲಿ ಸೇರಿದರು. ಹಾಲೆಲೂಯಾ. ಅವ್ರು ದೋಣಿಯಲ್ಲಿ ಬರ್ತಾ ಇದ್ದಾರೆ. ದೋಣಿ ಅಂದ್ರೆ ಇವಾಗ ಇಲ್ಲಿ ನಮ್ ನದಿ ಇದೆಯಲ್ಲ, ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ನಾವ್ ಹಿಂಗು ಸುತ್ಕೊಂಡು ಹೋಗ್ಬೇಕು, ಇಲ್ಲ ಹಂಗು ಸುತ್ಕೊಂಡು ಬರ್ಬೇಕು. ಆ ದೋಣಿ ಆದ್ರೆ ಏನ್ ಮಾಡ್ತದೆ, ನೇರವಾಗಿ ಹೋಗ್ಬಿಡ್ತದೆ ನೀರಿನ ದಾಟಿ. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇವ್ರು ದೋಣಿಯಲ್ಲ ನೇರವಾಗಿ ಹೋಗೋರು ಹಿಂಗು ಸುತ್ಕೊಂಡು ಓಡಿ ಓಡಿ ಅವ್ರ ಮುಂಚೆ ಬಂದು ಸೇರ್ಕೊಳ್ತಾ ಇದ್ರಂತೆ. ಆಸಕ್ತಿ, ಅವನನ್ನು ನನ್ನಲ್ಲಿ ಆಸಕ್ತಿನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ದೇವರಲ್ಲಿ, ದೇವರ ಕಾರ್ಯಗಳಲ್ಲಿ ಯಾರು ಆಸಕ್ತಿ ಉಳ್ಳವರಾಗಿರ್ತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾನೆ, ರಕ್ಷಿಸ್ತಾನೆ. ಅವ್ರನ್ನ ದೇವ್ರ ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಅವ್ರನ್ನ ಏನ್ ಮಾಡ್ತಾನೆ, ಅಭಿವೃದ್ಧಿ ಮಾಡ್ತಾನ್ರಿ. ಎಂತ ಈ ಸ್ಥಿತಿ ಬಂದ್ರು ದೇವರು ಕೈ ಬಿಡೋದಿಲ್ಲ. ಯಾಕಂದ್ರೆ ನಾವು ದೇವ್ರನ್ನ ಆರಾಧಿಸ್ತಾ ಇರ್ತೀವಿ, ದೇವ್ರ ಮಕ್ಕಳಾಗಿ ಜೀವಿಸ್ತಾ ಇರ್ತೀವಿ. ದೇವರ ಆಜ್ಞೆಯನ್ನು ಒಂದು ಚಾಚದೆ, ಒಂದು ತಪ್ಪದೆ ನಡೆಯುವಾಗ ಎಂತ ಸಂದರ್ಭ ಬಂದ್ರು ದೇವ್ರ ಏನ್ ಮಾಡ್ತಾನೆ, ಕಾಪಾಡ್ತಾನೆ. 34ನೇ ಅಧ್ಯಾಯದಲ್ಲಿ ನೋಡ್ರಿ, 7ನೇ ವಚನ, ಕೀರ್ತನೆ 34:7 ಏನ್ ಹೇಳುತ್ತೆ? ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಡಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಆಮೆನ್. ಏನು? ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ನೀನು ಹೋಗುವಂತ ಸಮಯದಲ್ಲಿ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ, ದೇವರಲ್ಲಿ ಭಯಭಕ್ತಿಯುಳ್ಳಾಗಿ ನೀನು ಜೀವಿಸಿದ್ರೆ ಆತನೇನ್ ಮಾಡ್ತಾನೆ, ನಿನ್ನ ಸುತ್ತಲೂ ಆ ದೂತನ ದಂಡಿಳಿಸ್ತಾನಂತೆ. ಏನು? ಯಾವ ಶತ್ರು ನಿನ್ನನ್ನು ತಾಗ್ದಾಗೆ, ಯಾವ ಸೈತಾನ ನಿನ್ನ ತಾಗ್ದಾಗೆ, ಯಾವ ಅಪಾಯ ನಿನ್ನ ತಾಗ್ದಾಗೆ, ಯಾವಾಗ ನೀನು ಉಳ್ಳವನಾಗಿ ನೀನು ಜೀವಿಸ್ತೀಯೋ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನೀನು ಜೀವಿಸ್ತೀಯೋ, ನಿನ್ನ ಸುತ್ತಲೂ ಆತನೇನ್ ಮಾಡ್ತಾನೆ, ತನ್ನ ದಂಡಿಳಿಸ್ತಾನಂತೆ. ನಾವು ಆ ಎಲಿಷನ ಒಂದು ವಿಷಯದಲ್ಲಿ ನೋಡುವಾಗ, ಗೆಹಜಿ ಎಲಿಷನ್ ಅರಣ್ಯದಲ್ಲಿದ್ದಾಗ ಆ ಶತ್ರುಗಳು ಬಂದು ಅವ್ರನ್ನ ಮುತ್ತಿಗೆ ಹಾಕ್ತಾರೆ, ಅವ್ರನ್ನ ಇಟ್ಕೊಳ್ಬೇಕು ಅಂತಲೇ. ಆದ್ರೆ ಆ ಗೆಹಜಿ ಬಂದು, ಅಯ್ಯ ನಾವು ಇವತ್ತು ನಮ್ದು ಆಗೋಯ್ತು, ನಮ್ಮ ಸುತ್ತಲೂ ಶತ್ರುಗಳು ಬಂದು ರಥಾಶ್ವತಗಳಿಂದ ನಮ್ಮನ್ನು ಸುತ್ತುವರೆದಿದ್ದಾರೆ, ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳುವಾಗ ಆ ಎಲಿಷನು ಆಗ್ಲಿ ಗೆಹಜಿ ಆಗ್ಲಿ ದೇವರ ಭಕ್ತಿ ಉಳ್ಳವರು, ದೇವರ ಸೇವಕರಾಗಿದ್ದು ದೇವರ ಸೇವೆ ಮಾಡುವಂತ ಸಂದರ್ಭದಲ್ಲಿ ಆ ದೇವ್ರ ಪ್ರಾರ್ಥನೆ ಮಾಡ್ತಾರೆ, ದೇವರೇ ಇವನಿಗೆ ಕಣ್ಣು ಸರಿಯಪ್ಪ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವಾಗ ಆ ದೇವರು ಆ ಗೆಹಜಿಯ ಕಣ್ಣು ತೆರೆಯುವಾಗ ಏನು ರಥಾಶ್ವತಗಳು, ಇದು ಮನೆ ಅನ್ಕೊಳ್ರಿ, ಈ ಮನೆ ಸುತ್ತಲೂ ಕಾವಲಿದ್ದಾರೆ, ಗುಡ್ಡ ಸುತ್ತಲೂ, ಅವನ್ ಗುಡ್ಡದ ಮೇಲೆ ಕಟ್ಕೊಂಡಿದ್ದಾನೆ, ಗುಡ್ಡದ ಸುತ್ತಲೂ ಕಾವಲಿದ್ದಾರೆ. ಆಮೇಲೆ ಕಣ್ಣು ತೆರೆದ್ರೆ ಆ ರಥಾಶ್ವತಗಳ ಹಿಂದೆ ಪ್ರಜ್ವಲಿಸುವ ಅಗ್ನಿಯ ದೂತರಿದ್ದಾರಂತೆ. ಅವರಿಂದೆ ದಗದಗದಗನ ಪ್ರಜ್ವಲಿಸುವಂತ
ರಥಾಶ್ರು ದೂತರು ಕಾವಲಿದಾರಂತೆ, ಅವರು ಇಚ್ಛೆ ಕದ್ಲಕ್ಕೆ ಬಿಡಲ್ಲ. ಆ ರೀತಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಆದ್ರಿಂದ ನಾವೇನ್ ಮಾಡ್ಬೇಕು? ಅವನು ನನ್ನಲ್ಲಿ ಆಸಕ್ತನಾಗಿರೋ ಅವನು ರಕ್ಷಿಸುವುದು. ಯಾರು ದೇವರಲ್ಲಿ ಆಸಕ್ತಿ ಉಳ್ಳವರಾಗಿ ದೇವರ ಕಾರ್ಯಗಳು ಮಾಡ್ತಾರೋ, ದೇವರ ಇಷ್ಟಾನುಸಾರವಾಗಿ ಸಭೆಗೆ ಅಂದ್ರೆ ಒಂದಿನ್ನೂ 5 ನಿಮಿಷ 10 ನಿಮಿಷ ಸಭೆ ಮುಂದಾಗಿ ಬಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು, ಸಭೆ ಕಾರ್ಯಗಳಲ್ಲಿ ಪಾಲ್ಗೊಂಡು, ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು, ಇನ್ನೊಂದು 5-10 ನಿಮಿಷ ಮುಂಚೆ ಬಂದು ಅಂದ್ಕೊಡ್ರಿ, ಒಂದ್ 5 ನಿಮಿಷ ಪ್ರಾರ್ಥನೆ ಮಾಡ್ಬೋದು. ದೇವರೇ, ಬರುವಂತವ್ರು ಸಕಾಲದ ಬರಮಾಡಪ್ಪ, ಇನ್ನು ನಮ್ಮ ಸಭೆ ಅಭಿವೃದ್ಧಿ ಆಗ್ಬೇಕು, ಇನ್ನು ನಮ್ಗೆ ಆಶೀರ್ವಾದ ಕೊಡಪ್ಪ ಅಂತ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಕೇಳಿ ಏನ್ ಮಾಡ್ತಾನೆ? ಇವ್ರು ನನ್ನ ಮೇಲೆ ಆಸಕ್ತಿ ಇದೆ, ನಾನು ಇವರನ್ನು ಆಶೀರ್ವದಿಸಬೇಕು, ನಾನು ಇವರನ್ನು ಬಲಪಡಿಸಬೇಕೆಂಬುದಾಗಿ ಅದನ್ನು ಬಲಪಡಿಸ್ತಾನ್ರಿ. ಆದ್ರಿಂದ ನಾವೇನಾಗಿರ್ಬೇಕಂದ್ರೆ ದೇವರಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು. ದೇವರಲ್ಲಿ ಆಸಕ್ತಿ ಉಳ್ಳದಿದ್ದರೆ ಈ ಲೋಕದಲ್ಲಿ ನಮಗೆಂತ ಸಮಸ್ಯೆಗಳು ಬಂದ್ರು, ನಿಮ್ಗೆಂತ ಸಮಸ್ಯೆಗಳು ಬಂದ್ರು, ಆತನ ಏನ್ ಮಾಡ್ತಾನೆ? ಎಲ್ಲಾ ಸಮಸ್ಯೆಗಳಿಂದ ಏನ್ ಮಾಡ್ತಾನೆ? ಆತನ ನಿನ್ನ ರಕ್ಷಿಸ್ತಾನೆ. ಅಲ್ಲಿ ದೇವ್ರ ನಾಮ ಸ್ತೋತ್ರವಾಗ್ಲಿ. ಖಂಡಿತವಾಗ್ಲೂ ನಮ್ ದೇವ್ರು ಒಳ್ಳೆಯವನ್ರಿ, ಒಳ್ಳೆ ಕಾರ್ಯ ಮಾಡ್ತಾರೆ. ಈ ಮಾತುಗಳಿಂದ ನಿಮ್ಮೆಲ್ಲರನ್ನ ಆಶ್ರಯಿಸ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿಯುಳ್ಳ ಯೆಸಯ್ಯ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ಹೌದು ಸ್ವಾಮಿ, ಯಾರು ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿದ್ದು ಅಪ್ಪ ನಿನ್ನ ಸೇವೆಗೆ ಸಹಾಯ ಮಾಡುವುದಾಗ್ಲಿ, ನಿನ್ನ ಸೇವೆ ಮಾಡುವುದಾಗ್ಲಿ, ಪ್ರಾರ್ಥಿಸುವುದಾಗ್ಲಿ, ಆರಾಧನೆ ಮಾಡುವುದಾಗ್ಲಿ, ಅಪ್ಪ ನೀವು ಪ್ರತಿಯೊಂದು ವಿಷಯದಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರ ಸ್ವಾಮಿ, ಅವರೆಲ್ಲರೂ ನಿನ್ನ ಆಶೀರ್ವಾದ ಮಾಡುವನಾಗಿದೆ ಸ್ವಾಮಿ. ಅಪ್ಪ, ಈ ನಿನ್ನ ಮಾತುಗಳು ಕೇಳುವಂತವರು ಅಪ್ಪ ನಿನ್ನಲ್ಲಿ ಆಸಕ್ತಿಯಿಂದ ನಿನ್ನ ಕಾರ್ಯಗಳು ಮಾಡುತ್ತಾ ನಿನ್ನ ಸೇವೆ ಸಹಾಯಕರಾಗಿ ಅಪ್ಪ ಸೇವೆಗೆ ಎಲ್ಲಾ ರೀತಿಯ ಸಹಾಯಗಳು ಮಾಡುತ್ತಾ ಯಾರು ಆಸಕ್ತಿ ಉಳ್ಳವರಾಗಿರ್ತಾರೋ ಅವರೆಲ್ಲರೂ ನಿನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆ. ಆಮೆನ್. ಆಮೆನ್. ಆಮೆನ್.